ವೆಂಕಟ ಜಗದೀಶ ತನ್ನದೇ ರೀತಿಯಲ್ಲಿ ನಡೆಸಿದ ತನಿಖೆಯಲ್ಲಿ ಸತ್ಯ ಇದೆ ಅನ್ನೋದನ್ನ ಪೊಲೀಸರು ಒಪ್ಪಿಕೊಂಡಿದ್ದಾರೆ. ಈಗ ಈ ಸಾವಿಗೆ ಕಾರಣನಾದ ಈ ಕೇಸಲ್ಲಿ ಪ್ರಿಯಕರ ಗಿರೀಶ ಅರೆಸ್ಟ್ ಆಗಿದ್ದಾನೆ. ಹಾಗಾದ್ರೆ ಈ ಪ್ರಕರಣ ಮುಂದೇನಾಗುತ್ತೆ? ಜಗದೀಶನ ಮೇಲೆ ಮಾಡಿದ ಆರೋಪ ಉಳಿಯಲ್ವಾ? ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಬಿ ನಾರಾಯಣಪುರದ ಅಪಾರ್ಟ್ಮೆಂಟ್ನಲ್ಲಿ ಸಾವಿಗೆ ಶರಣಾದ ಜ್ಯೋತ್ಸ್ನಾಗೆ ತನ್ನ ಸಾವಿಗೆ ಯಾರನ್ನು ಹೊಣೆಯಾಗಿಸೋ ಉದ್ದೇಶ ಇರಲಿಲ್ಲ. ಆಕೆ ಸತ್ತರೂ ತನ್ನ ಪ್ರಿಯತಮನ ಅನ್ಯಾಯವನ್ನ ತೋರಿಸೋದಕ್ಕೆ ರೆಡಿ ಇರಲಿಲ್ಲ. ಆತನಿಗೆ ಕಳಿಸಿದ್ದ ಮೆಸೇಜ್ಗಳು, ಅವರ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದ್ಲು. ಆದ್ರೆ ಸೂಕ್ಷ್ಮವಾಗಿ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ ಮೆಸೇಜ್ ಹಾಕಿದ್ಲು. ಆ ಮೂಲಕ ಗಂಡನ ತಪ್ಪು ಇಲ್ಲ ಅನ್ನೋದನ್ನ ಹೇಳಿದ ಹಾಗಾಗುತ್ತೆ ಅಂದ್ಕೊಂಡ್ಲು. ಆದ್ರೆ ಆಕೆಯ ಮನೆಯವರು ವೆಂಕಟ ಜಗದೀಶನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕಿದ್ರು. ಅಂದ ಹಾಗೆ ಆಕೆ ಕೊನೆಯದಾಗಿ ಸಾಯೋ ನಿರ್ಧಾರ ಮಾಡಿದ್ದು ಗಿರೀಶನ ಜೊತೆ ಮಾತಾಡಿದ ನಂತರ. ಯಾವಾಗ ಗಿರೀಶನ ಹೆಂಡತಿಯಾಗೋಳು ಇವಳಿಗೆ ಕಾಲ್ ಮಾಡಿ ಬೈತಾಳೋ ಆಗ್ಲೇ ಈಕೆ ಗಿರೀಶನಿಗೆ ಕಾಲ್ ಮಾಡ್ತಾಳೆ. ಏನಿದು ಎಂಗೇಜ್ಮೆಂಟು, ಮದುವೆ, ಯಾರವಳು ಅಂತ ಕೇಳಿದ್ಲು. ಆಗ್ಲೇ ಅವನು ಸತ್ಯ ಹೇಳಿದ್ದು. ಜೊತೆಗೆ ನನ್ನನ್ನ ನೀನು ಮರೆತು ಬಿಡು ಅಂದಿದ್ದು. ಅದನ್ನ ಒಪ್ಕೊಳ್ಳೋದಕ್ಕೆ ಜ್ಯೋತ್ಸ್ನಾಳಿಂದ ಆಗ್ಲೇ ಇಲ್ಲ. ಆಕೆ ಸಾಯೋ ನಿರ್ಧಾರ ಮಾಡಿಬಿಟ್ಲು. ನಂತರ ವಿನಾಕಾರಣ ವೆಂಕಟ ಜಗದೀಶ ಜೈಲು ಪಾಲಾದ. ಈಗ ಸತ್ಯ ಹೊರಬಿದ್ದು ಗಿರೀಶ ಅರೆಸ್ಟ್ ಆಗಿದ್ದಾನೆ. ಈಗ ಈ ಪ್ರಕರಣವನ್ನ ಕೋರ್ಟ್ ಹೇಗೆ ನೋಡುತ್ತೆ? ಈ ಕೇಸ್ನಲ್ಲಾದಂಥ ಒಂದು ವಿಚಿತ್ರವಾದಂಥ ಬೆಳವಣಿಗೆ ನೋಡಿ. ಈಗ ಹುಡುಗ ಯಾರು ಆ ಗಂಡ ಇದ್ದೋ ಅವನೊಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿ ಈ ಒಂದು ಹೆಣ್ಣುಮಗಳ ಆತ್ಮಹತ್ಯೆಗೆ ನಾನು ಪ್ರೇರೇಪಕನಲ್ಲ, ನಾನು ಕಾರಣೀಭೂತನಲ್ಲ, ಇದ್ರ ಹಿಂದೆ ಬೇರಿನ್ನೊಂದು ಸಂಬಂಧ ಇತ್ತು, ವಿವಾಹೇತರವಾದಂಥ ಸಂಬಂಧವಿತ್ತು, ಅವರು ಇದಕ್ಕೆ ಕಾರಣೀಭೂತರು ಅಂಥೇಳಿ ಅಷ್ಟೊಂದು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ರೂ ಸಹ ದುರದೃಷ್ಟ ಏನಪ್ಪ ಅಂದರೆ ಅವನ ವಿರುದ್ಧ ಇರತಕ್ಕಂತಹ ವರದಕ್ಷಿಣೆಯ ಸಾವು ಏನಿದೆ ಆ ಪ್ರಕರಣವೂ ಸಹ ನಡೆಯುತ್ತೆ. ಆ ಹೊಸ ಹುಡುಗ ಯಾರು, ಅವನ ಪ್ರಿಯಕರ ಹೆಣ್ಣುಮಗಳ ಪ್ರಿಯಕರ ಯಾರಿದ್ದ ಆ ಪಟ್ನಾಯಕ್ ಅಂತೇನೋ ಅವನ ಹೆಸರಿದೆ, ಅವನನ್ನು ಸಹ ಅಬೇಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂದರೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಇದ್ರ ಮೇಲೆ 306 ಕೆಳಗಡೆ ಅಫೆನ್ಸ್ ಆಗುತ್ತೆ IPCನಲ್ಲಿ. ಆ ಕೇಸನ್ನು ಅವನ ವಿರುದ್ಧವೂ ಸಹ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ನೋಡಿ ಎಂತಹ ಒಂದು ಸೋಜಿಗ ಇದು. ಒಬ್ಬನ ವಿರುದ್ಧ ವರದಕ್ಷಿಣೆಯ ಸಾವಿನ ಪ್ರಕರಣ, ಅದೇ ಒಂದು ಸಾವಿಗೆ ಒಂದೇ ಸಾವು, ಎರಡು ಪ್ರಕರಣಗಳು ಇಬ್ಬರ ವಿರುದ್ಧ. ಒಬ್ಬನ ವಿರುದ್ಧ ವರದಕ್ಷಿಣೆಯ ಸಾವಿನ ಪ್ರಕರಣ ಗಂಡನ ವಿರುದ್ಧ, ಆ ಪ್ರಿಯಕರನ ವಿರುದ್ಧ ಸಾವಿಗೆ ಪ್ರಚೋದನೆ ನೀಡಿದಂತಹ ಅಪರಾಧ. ಈ ಎರಡೂ ಕೇಸುಗಳು ಈಗ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ ಆಗಿ ನಡೀತವೆ. ನೋಡಿ ಎಂತಹ ದಿಕ್ಕು ತಪ್ಪಿಸ್ತದೆ. ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕು. ಕೋರ್ಟಲ್ಲಿ 3-4 ವರ್ಷಗಳ ಕಾಲ ಸಾಕ್ಷ್ಯಗಳನ್ನಿಟ್ಟು ಹೋರಾಡಿ ಜಗದೀಶ ಗೆಲ್ಲಬೇಕು. ಆದ್ರೆ ಸದ್ಯಕ್ಕೆ ಆತ ಮಾತ್ರ ರಿಲೀಫ್ ಆಗಿದ್ದಾನೆ. ಅದು ಹುಡುಗಿಯೊಬ್ಬಳ ಸಾವಿಗೆ ತಾನು ಕಾರಣನಾಗಿಲ್ಲ ಅನ್ನೋ ನೆಮ್ಮದಿ. ಹಾಗಾದ್ರೆ ಆಕೆಯ ಸಾವಿಗೆ ನಿಜವಾಗಿಯೂ ಕಾರಣರಾದವರು ಯಾರು? ಕೈಕೊಟ್ಟ ಪ್ರೇಮಿ ಅರೆಸ್ಟ್ ಆದ. ಪ್ರೀತಿಯನ್ನ ವಿರೋಧಿಸಿ ಬಲವಂತದಿಂದ ಮದುವೆ ಮಾಡಿದ ಹೆತ್ತವರು ಅಳಿಯನ ಮೇಲೆ ವರದಕ್ಷಿಣೆ ಕಿರುಕುಳದ ಕೇಸ್ ಹಾಕಿ ಇಡೀ ಪ್ರಕರಣವನ್ನೇ ತಿರುಚಿದ್ದು ದುರಂತ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.